ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನ್ಯೂ ಇಯರ್ 2024 ವರ್ಷದ ಮೊದಲನೇ ದಿನ ಯಾವ ರೀತಿ ಇತ್ತು ಆ್ಯಂಡ್ ಯಾವ ರೀತಿ ಶುರುವಾಯಿತು ಅನ್ನೋದನ್ನು ಹೇಗಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ಬ್ಯೂಟಿಫುಲ್ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ದಿನ ಹೇಗಿತ್ತು ಅನ್ನೋದು ರೀತಿ ನಿಮ್ಮ ದಿನ ಕೂಡ ಇರುತ್ತೆ ಅಂತಲ್ಲ, ಅಥವಾ ನೀವು ಎಷ್ಟು ಸಂತೋಷವಾಗಿದ್ರಿ, ಯಾವ ರೀತಿಯೆಲ್ಲ ಎಂಜಾಯ್ ಮಾಡಿದ್ರಿ, ಆ ರೀತಿ ನಾನು ಮಾಡಬೇಕಂತೇನಿಲ್ಲ. ನನ್ನ ಪುಟ್ಟ ಡೇ ಯಾವ ರೀತಿ ಇತ್ತು ಆ್ಯಂಡ್ ಏನೆಲ್ಲ ನಾನು ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಅಷ್ಟೇ ನಾನು ಈ ಒಂದು ಬ್ಯೂಟಿಫುಲ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟವಾಗುತ್ತೆ ಅಂತ ಭಾವಿಸ್ತಾ. ಸೊ 2024 ಅಂತ ಅಂದ್ರೇ ಒಂದು ಹೊಸ ವರ್ಷದ ಸಮಾರಂಭ. ಅದನ್ನು ನಾವು ಹೇಳ್ತೀವಿ ಸಂಪ್ರದಾಯವಾಗಿ ಆಚರಿಸೋದು ಯುಗಾದಿ ಸಮಯದಲ್ಲಿ ಅಂತ. ಬಟ್ ಆದರೆ ಯಾಕೆ 2024 ಅಂತ ನಾವು ವರ್ಷದ ಮೊದಲನೇ ದಿನ ಅಂದರೆ ಜನವರಿ ಫಸ್ಟಲ್ಲೇ ಆಚರಿಸ್ತೀವಿ ಅಂತ ಹೇಳಿದ್ರೆ, ಮೊದಲನೇ ತಿಂಗಳು, ಮೊದಲನೇ ದಿನ, ಮೊದಲನೇ ವರ್ಷದ ಮೊದಲನೇ ದಿನ ಯಾವ ರೀತಿ ಇರುತ್ತೆ. ಸೊ ಇದು ಒಂಥರ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ವರ್ಷದ ಮೊದಲನೇ ದಿನ ಈ ರೀತಿ ಇದ್ದರೆ ಕಂಪ್ಲೀಟಾಗಿ ವರ್ಷ ಪೂರ್ತಿ ಇದೇ ರೀತಿ ಇರುತ್ತೆ ಅಂತ. ಸೊ ಈ ರೀತಿಯೆಲ್ಲ ಥಾಟ್ಸ್ ಇರಬೇಕಾದ್ರೆ ಆ ಒಂದು ದಿನಾನ ಕಂಪ್ಲೀಟಾಗಿ ಖುಷಿಯಿಂದ ಇರೋ ಹಾಗೆ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ. ಸೊ ಆ ರೀತಿ ನಮ್ಮ ಒಂದು ರೆಸಲ್ಯೂಷನ್ ಹಾಗೆ ನನ್ನ ಒಂದು ಪುಟ್ಟ ಫ್ಯಾಮಿಲಿ ಜೊತೆ ಖುಷಿಯಿಂದನೇ ಡೇ ಶುರುವಾಯಿತು ಅಂತಲೇ ಹೇಳ್ಬೋದು. ನನ್ನ ಫ್ಯಾಮಿಲಿ ಪರಿಚಯ ಖಂಡಿತವಾಗ್ಲೂ ನಿಮ್ಗೆ ಎಲ್ರಿಗೂ ಇದೆ ಅಲ್ವಾ. ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು. ಇನ್ನು ಫ್ಯಾಮಿಲಿ ವಿಷಯ ಅಂತ ಬಂದರೆ ಅತ್ತೆ ಮಾವನ್ನ ಮೊಟ್ಟಿಗಿಲ್ಲ, ಸಪ್ರೇಟಾಗಿ ಇದ್ದಾರೆ. ಬಿಕಾಸ್ ಇದು ವರ್ಷದ ಮೊದಲನೇ ಬ್ಲಾಗ್ ಅಂತ ಹೇಳ್ತಾ, ಸೊ ನನ್ನ ಪುಟ್ಟ ಪರಿಚಯ ಫ್ಯಾಮಿಲಿದು ಕೂಡ ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಅತ್ತೆ ಮಾವ ವಾರಕ್ಕೊಮ್ಮೆ ನಮ್ಮ ಮನೆಗೆ ಬರ್ತಾರೆ. ಅವರ ಒಂದು ಖುಷಿ ಸಂದರ್ಭವನ್ನು ನಮ್ಮ ಜೊತೆ ಕೂಡ ಹಂಚ್ಕೋತಾರೆ. ಸೊ ನಂಗೆ ಅದರಲ್ಲಿ ಖುಷಿ ಇದೆ, ಯಾಕಂದರೆ ಅವರ ಒಂದು ವಿಷಯದ ಪ್ರಕಾರನೇ ನಾವು ಇರಬೇಕಾಗುತ್ತೆ. ನಾನಿಲ್ಲಿ ಯಾರಿಗೇನು ಒತ್ತಾಯ ಮಾಡ್ತಿಲ್ಲ, ನಮ್ಮ ಜೊತೆ ಬಂದು ಇರಿ ಅಂತ. ಸೊ ಅದರಲ್ಲಿ ಅವ್ರಿಗೂ ಕೂಡ ಕಂಫರ್ಟಬಲ್ ಇದೆ, ನನಗೂ ಕೂಡ ಕಂಫರ್ಟಬಲ್ ಇದೆ. ಆ್ಯಂಡ್ ನನಗೆ ಅತ್ತೆ ಮಾವ ಕೂಡ ಇದ್ದಾರೆ. ಸರ್ ನಂಗೆ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನು ನನ್ನ ಜೊತೆ ಅಪ್ಪ ಅಮ್ಮ ಹಾಗೆ ನನ್ನ 2 ಸಿಸ್ಟರ್ಸ್ ಕೂಡ ಇದ್ದಾರೆ. ಸೊ ಎಲ್ರಿಗೂ ಮದುವೆ ಆಗಿದೆ, ಅಪ್ಪ ಅಮ್ಮ ಊರಲ್ಲಿದ್ದಾರೆ. ಸೊ ನಾವು ಯಾವಾಗಲಾದರೂ ಹೋಗಿ ಮಂತ್ಲಿ ಟ್ವೈಸ್ ಹೋಗಿ ಬರ್ತಿರ್ತೀವಿ. ಆ್ಯಂಡ್ ಈ ಒಂದು ವರ್ಷದಲ್ಲಿ ನನ್ನ ರೆಸಲ್ಯೂಷನ್ ತುಂಬಾ ಇದೆ, ತುಂಬ ಆಸೆ ಕನಸುಗಳೆಲ್ಲನೂ ಇದೆ. ಸೊ ಅದನ್ನು ಮುಂದೆ ಹೇಳ್ತೀನಿ. ಆ್ಯಂಡ್ ಹೊಸ ವರ್ಷ ಅಂದಮೇಲೆ ತುಂಬ ಲೇಸಿನೆಸ್ ಅಂತ ಅನಿಸ್ಬೋದು. ಇಲ್ಲಾಂದರೆ ಒಬ್ಬೊಬ್ಬರು ತುಂಬ ಪ್ರೋ ಆ್ಯಕ್ಟಿವ್ ಆಗಿರ್ತಾರೆ, ಒಬ್ಬೊಬ್ಬರು ಸ್ವಲ್ಪ ಆ್ಯಕ್ಟಿವ್, ಸ್ವಲ್ಪ ಲೇಸಿನೆಸ್, ಈ ರೀತಿ ಕೂಡ ಇರುತ್ತೆ. ಬಟ್ ಯಾವುದೇ ಮನಸ್ಥಿತಿ ಇರಲಿ, ಒಂದೇ ಒಂದು ಅಚೀವ್ಮೆಂಟ್ ಆಗಿ ಒಂದೇ ಒಂದು ಮನಸ್ಥಿತಿಯಿಂದ ಮಾತ್ರ ಮುಂದೂಡಬೇಕು ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ನನ್ನ ಒಂದು ಆಸೆ ಆಗಿರ್ಬೋದು, ರಾಜುವಿನ ಆಸೆ ಆಗಿರ್ಬೋದು, ಎಲ್ಲವೂ ಒಂದೇ ಆಗಿರುತ್ತೆ. ಅಥವಾ ಅವ್ರಿಗೆ ಬೇರೆ ಅನಿಸಿದ್ದಲ್ಲಿ, ನನಗೆ ಬೇರೆ ಅನಿಸಿದ್ದಲ್ಲಿ ಕೂತು ಮಾತಾಡಿ ಯಾವುದಾದ್ರೂ ಒಂದು ಡಿಸಿಷನ್ಗೆ ಮಾತ್ರ ನಾವು ಸ್ಟಿಕ್ ಆನ್ ಆಗ್ತೀವಿ. ಈ ಎಲ್ಲ ಮಾತುಗಳನ್ನು ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಅನ್ಕೋತಾರೆ ಈ ವರ್ಷ ಆ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ. ಬಟ್ ಯಾವುದನ್ನು ಕೈಗೊಳ್ಳೋಕ್ಕಾಗೋದಿಲ್ಲ. ಒಂದಷ್ಟನ್ನು ಮಾತ್ರ ಮಾಡಿರ್ತಾರೆ, ಒಬ್ಬೊಬ್ಬರು ಏನೂ ಮಾಡಿರೋಕ್ಕಾಗಿರೋದಿಲ್ಲ. ಸೊ ಹಾಗಾಗಿ ಏನೇ ಒಂದು ಡಿಸಿಷನ್ ಮಾಡಬೇಕು ಅಂತ ಹೇಳಿದ್ರಲ್ಲಿ 1 to 1 ಮಾತಾಡಿ, ಅಥವಾ ನಿಮ್ಮ ಒಂದು ಆಸೆ ಕನಸುಗಳನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡಿ, ತಪ್ಪು ಸರಿ ಯಾವುದು ಅಂತ ನೋಡಿಕೊಂಡು ಅದಾದ ಮೇಲೆ ನಿಮ್ಮ ಗೋಲ್ನ ರೀಚ್ ಮಾಡುವಂತಹ ಸಾಧ್ಯತೆ ಹಾಗೆ ಸಂದರ್ಭಗಳನ್ನು ಕೈಗೊಳ್ಳಬೇಕು. ಇನ್ನು ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ. ಆ್ಯಂಡ್ ಸ್ವೀಟ್ ಯಾವುದೇ ರೆಸಿಪಿ ಮಾಡ್ತಿಲ್ಲ, ಬಿಕಾಸ್ ಲಾಸ್ಟ್ ನೈಟೇ ಕೇಕ್ ಎಲ್ಲ ತಿಂದಿದ್ದರಿಂದ ಸ್ವೀಟ್ ಬೇಡ ಅಂತ ಅನ್ನಿಸ್ತು. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತುಂಬಾ ಡಿಲೀಟ್ ಆಗೋಗಿದೆ, ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿತೌಟ್ ನೋಯಿಂಗ್ ಡಿಲೀಟ್ ಮಾಡಿಬಿಟ್ಟೆ ನಾನು. ಏನಿತ್ತು ಅದರಲ್ಲಿ ಅಂತ ಹೇಳಿದ್ರೆ, ನಾವು ಹೊಸ ಬಟ್ಟೆ ಎಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ, ಹಾಗೆ ಮಾಲೂರಲ್ಲಿ ಒಂದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ರಾಜುಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ದಾಮು ಪಾನಿಪುರಿ ಚಾಟ್ ಸೆಂಟರ್ಗೆ ಹೋಗಿ ಅಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಒಂದು ಲಾಂಗ್ ರೈಡ್ ರೀತಿ ಸಂಜೆ ಹೋಗಿ ಬಂದಿದ್ದು ತುಂಬ ಖುಷಿ ಅನ್ನಿಸ್ತು ನಮಗೆ. ಸೊ ಆ ಕ್ಲಿಪ್ಪಿಂಗ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೆ, ಬಟ್ ನಾನು ಒರಿಜಿನಲ್ ವೀಡಿಯೋ ಅಲ್ಲಿ ಡಿಲೀಟ್ ಮಾಡಿದಾಗ ಈ ಒಂದು ಎಡಿಟೆಡ್ ಕ್ಲಿಪ್ಪಿಂಗ್ಸಲ್ಲೂ ಕೂಡ ಡಿಲೀಟ್ ಆಗಿತ್ತು. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಎಡಿಟ್ ಮಾಡಿ ಈ ಒಂದು ವಿಡಿಯೋ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಿರೋದು. ಇನ್ನು ಸಂಜೆ ನನ್ನ ನೇಬರ್ಸ್ಗೂ ಕೂಡ ಕೇಕ್ ಕೊಟ್ಟು ಅವ್ರ ಮನೆಗೂ ಕೂಡ ಹೋಗಿ ವಿಶ್ ಮಾಡಿಬಿಟ್ಟು ಬರಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ.
ಇವರು ನನ್ನ ಫ್ರೆಂಡ್ ನಾಗು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಂತ ಅನ್ಕೋತೀನಿ. ಸೊ ಇವರು ಕೂಡ ವರ್ಕ್ ಮಾಡ್ತಾರೆ, ಬಟ್ ಸಂಜೆ ಟೈಮ್ಗೆ ಅಷ್ಟೇ ನನಗೆ ಸಿಗ್ತಾರೆ ಮಾತಾಡೋದಕ್ಕೆ. ವೀಕ್ಲಿ ಒನ್ಸ್, ಅದರಲ್ಲೂ ಸಂಡೇ ಅಂತೂ ನಾವು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಳ್ಳೊಳ್ಳೆ ಕ್ವಾಲಿಟಿ ಮಾತುಗಳನ್ನು ಆಡ್ತಾ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಅವ್ರ ಮನೆ ಕೂಡ ಹೇಗಿದೆ ಆ್ಯಂಡ್ ಅವರು ಕೂಡ ಹೇಗೆ ಪೂಜೆ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ಇವ್ರ ಮನೇಲಿ ಇವ್ರು ಮಾಡೋ ಕಾಫಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಒಂಥರ ಮೈಂಡ್ ರಿಫ್ರೆಶಿಂಗ್ ಅನಿಸುತ್ತೆ. ಸೊ ಹೋದಾಗೆಲ್ಲನೂ ಅಷ್ಟೇ ಕೇಳಿ ಕುಡಿತೀನಿ ನಾನು. ಹಾಗೆ ಸುಮಾರು ಗಂಟೆ ಮಾತಾಡ್ತಾ ಕೂತಿದ್ವಿ, ಅವರ ಒಂದು ಡೇ ಹೇಗಿತ್ತು, ನನ್ನ ಒಂದು ಡೇ ಹೇಗಿತ್ತು ಅಂತ. ತುಂಬ ಖುಷಿ ಆಯಿತು. ಸೊ 1.5 ಗಂಟೆಗಳ ಕಾಲ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಇನ್ನೂ ದೂರ ಹೋಗಿ ಹಾಂ ಮಾಡೋ. ಬೇರೆ ಸ್ಟೆಪ್ ಹಾಕೋ. ಹೆಂಗೈತಿ 4 ಜನ್ಮ ಧಿಮಕ್ ನಿಂಗೈತಿ, ಹೆಚ್ಚಿಗೆ ಮಾತು ಬೇಡ, ಮೊದಲಾತನ ಕೆಟ್ಟೈತಿ ಹಂಗನ ಬ್ಯಾಡ, ಇಟ ಹುಚ್ಚು ಹಿಡಿಸಲ ಮಗನ ಪೂರ್ತಿ ಹಿಡಿಸೋಕೆ ಆಗಲ್ಲೇ ನನ್ನ ನಿನಗ, ಒಮ್ಮೆರನಕ್ಕೆ ಬಿಡಪ್ಪ ಕೆನ್ನೆಯ ಕಚ್ಚಿ ಬಿಡಪ್ಪ, ಇಲ್ಲ ತ್ರಾಸಕ್ಕತ್ತಿ ಜೀವಕ್ಕೆ ತ್ರಾಸಕ್ಕತ್ತಿ, ಯಾಕೆ ಹಾಕಂತಿ ತ್ರಾಸು ಯಾಕೆ ಹಾಕಂತಿ. ಆಮೇಲೆ ನಮ್ಮ ಏಂಡ ಹೆಂಗ ಪೊರೇನ ಅನ್ಬಕ್ ನೀದಾನ ಆಳ್ಯ ಯಾನ ತೆರಲಿಯೇ ಬೈ ಗೋ and dance. See, my Buddha is sleeping. You go and dance. ಆ್ಯಕ್ಚುಲಿ ಫ್ರೂಟ್ಸ್ ಮನೇಲೇ ಇತ್ತು ಅಂತ ಶೇಕ್ ಮಾಡೋದಕ್ಕೆ ಹೊರಟಿದ್ದೆ ನಾನು, ಬಟ್ ರಾಜು ಬೇಡ ಅಂತ ಹೇಳಿ ನಮ್ಮ ಕಮ್ಯುನಿಟಿ ಇರುವಂತಹ ಕೆಫೆಗೆ ಕರ್ಕೊಂಡು ಹೋಗಿದ್ದರು. ಇಲ್ಲಿ ಎಲ್ಲನೂ ಅವೈಲೇಬಲ್ ಇದೆ, ಫ್ರಮ್ ಬರ್ಗರ್ ಟು ಪಿಜ್ಜಾ, ಹಾಗೆ ಫ್ರೆಂಚ್ ಫ್ರೈಸ್, ಎವ್ರಿಥಿಂಗ್, ಶೇಕ್ಸ್, ಹಾಗೆ ಮಚಿಟೋಸ್, ಜ್ಯೂಸ್ ಎಲ್ಲನೂ ಸಿಗುತ್ತೆ. ಸೊ ಹಾಗಾಗಿ ನಾವು ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಕೋಕೋನಟ್ ಅಂದರೆ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕನ್ನು ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ. ಆ್ಯಂಡ್ ನಾವು ಹೋಗಿದ್ದ ಸಮಯಕ್ಕೆ ಯಾರೂ ಇರಲಿಲ್ಲ. ಸೊ ಖುಷಿ ಆಯಿತು, ನಮ್ಮ ಫ್ಯಾಮಿಲಿ ಮಾತ್ರ ಎಂಜಾಯ್ ಮಾಡಿಕೊಂಡು ತಿಂದು ಹಾಗೆ ಶೇಕ್ಸ್ ಎಲ್ಲ ಕುಡಿದು ಒಂದಷ್ಟು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಸೊ ಓವರ್ ಆಲ್ ಈ ಒಂದು ನ್ಯೂ ಇಯರ್ ದಿನ ಬಂದು ಖುಷಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತಾ, ಒಂದು ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ, ಹಾಗೆ ಒಂದು ಲಾಂಗ್ ರೈಡ್, ಒಂದು ಹೊಸ ಪ್ಲೇಸನ್ನು ಮತ್ತೊಮ್ಮೆ ನೋಡಿದ ಹಾಗೆ ಒಂದು ರೀತಿ ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು, ಮನಸ್ಸಿಗೆ ನಿರಾಳವಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಬುಡ್ಡುಗೆ ನಾವೀಗ ಏನೇ ಫುಡ್ ತಿಂದ್ರೂ ಅವ್ನಿಗೂ ತಿನ್ನಿಸೋ ಥರ ನಾವು ಅಭ್ಯಾಸ ಮಾಡಿದ್ದೀವಿ. ಸೊ ಅವ್ನಿಗೆ ಸ್ಪೆಷಲ್ ಫುಡ್ ಅಂತೆಲ್ಲ ನಾವೇನು ಕ್ಯಾರಿ ಮಾಡೋದಿಲ್ಲ, ಬಿಕಾಸ್ ಮಕ್ಕಳಿಗೆ ಆ ಒಂದು ಬಾಡಿಗೆ ಫುಡ್ ಅಡ್ಜಸ್ಟ್ ಆದಮೇಲೆ ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಬಟ್ ಎಲ್ಲ ಮಕ್ಕಳಿಗೂ ಅಡ್ಜಸ್ಟ್ ಆಗುತ್ತೆ ಅಂತಲ್ಲ, ಬುಡ್ಡುಗೆ ಎಲ್ಲ ಫುಡ್ ಅಡ್ಜಸ್ಟ್ ಆಗಿರೋದ್ರಿಂದ ತಿನ್ನಿಸ್ತೀವಿ. ಆ್ಯಂಡ್ ಇನ್ನು ನನ್ನ ನೈಬರ್ ಹೇಳಿದ್ನಲ್ವ, ಸೊ ಅವ್ರು ನೈಟ್ ನಮಗೆ ಪಾಯಸ ಕೂಡ ಕೊಟ್ಟಿದ್ರು. ಸೊ ಅದನ್ನು ತಿಂದು ನಾನು ಕೂಡ ಮನೇಲಿ ಒಳ್ಳೆ ಫುಡ್ಡನ್ನು ಮಾಡಿದ್ದೆ ಅಡುಗೆ. ಸೊ ಅದನ್ನು ಕೂಡ ತಿಂದು ಮಲ್ಕೊಂಡ್ವಿ. ಆ್ಯಂಡ್ ಇನ್ನು ಮಾರ್ನಿಂಗ್ ಕೂಡ ಒಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮ ರೂಟೀನ್ ಸ್ಟಾರ್ಟ್ ಆಗಲೇಬೇಕಲ್ವ, ವಿತ್ ಪಾಸಿಟಿವ್ ಗುಡ್ ವೈಬ್ಸ್ ಅಷ್ಟೇ. ಆ್ಯಂಡ್ ನಮ್ಮ ಲಡ್ಡುಗೂ ಕೂಡ ಸ್ಕೂಲ್ ರಜಾ ಇರಲಿಲ್ಲ, ಕ್ರಿಸ್ಮಸ್ ಹಾಲಿಡೇ. ಸೊ ಹಾಗಾಗಿ ಅವ್ನಿಗೆ ಆ್ಯನ್ಯುವಲ್ ಡೇ ಆಗಿದ ತಕ್ಷಣ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಅವನಿಗೂ ಕೂಡ ಸ್ಕೂಲ್ ಇತ್ತು. ಬೈ ದ ವೇ ಅವ್ನಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಪನ್ನೀರ್ ಗ್ರೇವಿನ ಮಾಡ್ತಾ ಇದ್ದೀನಿ ಇಲ್ಲಿ, ವೆರಿ ಸಿಂಪಲ್ ಆಗಿ. ಆ್ಯಂಡ್ ಏನೇ ಒಂದು ನಾನು ರೆಸಿಪಿ ಮಾಡಬೇಕು ಅಂದರೂ ಕೂಡ ಯೂಟ್ಯೂಬ್ ನೋಡಿನೇ ಮಾಡ್ತೀನಿ, ಬಿಕಾಸ್ ಯೂಟ್ಯೂಬ್ ಇಸ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ವಿ ಕ್ಯಾನ್ ಲರ್ನ್ ಎವ್ರಿಥಿಂಗ್ ಅಲ್ವಾ. ನಮಗೆ ಗೊತ್ತಿರೋದು ಗೊತ್ತಿಲ್ದಿರೋದು ಎಲ್ಲನೂ ನೋಡಿ ಕಲಿಬೋದು. ಸೊ ಹಾಗಾಗಿ ನೀವು ಕೂಡ ಯೂಟ್ಯೂಬ್ ಬ್ಲಾಗ್ಸನ್ನು
ನೋಡಿ ಆಯಿತಾ, ಕನ್ನಡ ವ್ಲಾಗ್ಸನ್ನು ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಏನು ಮಾಡ್ತಿರ್ತಾರೆ ಗೊತ್ತಾ, ನನ್ನ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ಸೊ ನನ್ನ ಎವ್ರಿ ಡೇ ಟೈಮ್ ರೂಟೀನ್ ಸ್ಟಾರ್ಟ್ ಆಗೋದೆ 6 o'clockಗೆ. ಈಗ ಒಂದಷ್ಟು ಎಕ್ಸಸೈಸ್ ಆಗಿ ವಾಕ್ ಅದೆಲ್ಲ ಶುರು ಆಗಿರೋದ್ರಿಂದ 5:30ಗೆ ಎದ್ದೇಳ್ತೀನಿ. ಸೊ ಅದೊಂದು ಹಾಫ್ ಆನ್ ಅವರ್ ಮಾಡಿ 6 o'clockಯಿಂದ ಕಿಚನ್ಗೆ ಬಂದು ಅಡುಗೆ ಶುರು ಮಾಡ್ತೀನಿ. ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಎರಡೂ ಮುಗಿಸ್ತೀನಿ. ಆ್ಯಂಡ್ ಇನ್ನು ಯಾವ ರೀತಿ ಮಾಡೋದು ಇಲ್ಲಿ ಪನ್ನೀರ್ ಗ್ರೇವಿ ಅನ್ನೋದನ್ನು ಪುಟ್ಟದಾಗಿ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಆನಿಯನ್, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಟೊಮೆಟೊ ಸ್ಮ್ಯಾಶ್ ಆಗೋ ಅಷ್ಟು. ಮಸಾಲೆನ ಗ್ರೈಂಡ್ ಪೀಸ್ ಮಾಡ್ಕೊಳ್ಳಿ ಸಾಫ್ಟಾಗಿ. ಸೊ ಅದಾದಮೇಲೆ ನಾನು ಇಲ್ಲಿ 100 ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ 1/4 ಬೌಲಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ಯಾನ್ಗೆ ಆಯಿಲ್ ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಒಂದು 4ರಿಂದ 5 ಪಲಾವ್ ಎಲೆ, ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಸ್ಪೈಸಿ ಕೂಡ ತುಂಬ ಚೆನ್ನಾಗಿಯೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 2.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ದಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡಿ ಮಸಾಲೆ ಹಸಿ ವಾಸನೆ ಬಿಡೋ ಹಾಗೆ, ಜೊತೆಗೆ ಎಣ್ಣೆ ಕೂಡ ಬಿಡೋ ಹಾಗೆ ಟಿಲ್ ಫ್ರೈ ಮಾಡಬೇಕು ಅಪ್ ಟು 10 ಮಿನಿಟ್ಸ್ವರೆಗೂ. ಆಯಿಲೆಲ್ಲ ಬಿಟ್ಟಿದ ತಕ್ಷಣ ಬಟಾಣಿನ ಹಾಕಿ, ಹಾಗೆ ಪನ್ನೀರನ್ನು ಹಾಕಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ವಾಟರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅಗೇನ್ 10 ಮಿನಿಟ್ಸ್ ಬಾಯ್ಲ್ ಆಗೋದಕ್ಕೆ ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಇಷ್ಟವಾಗುತ್ತೆ. ಹೋಪ್ ನೀವೆಲ್ಲರೂ ಕೂಡ ಟ್ರೈ ಮಾಡಿದ್ದೀರಾ ಅನಿಸುತ್ತೆ. ನಾನು ಮೊದಲನೇ ಬಾರಿ ಶೇರ್ ಮಾಡ್ತಾ ಇರ್ಬೋದು, ಬಟ್ ನಂಗೆ ತುಂಬ ಟೇಸ್ಟ್ ವೈಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ದೋಸೆಗಂತೂ ಅಲ್ಟಿಮೇಟ್ ಆಗಿತ್ತು. ಮನೇಲಿ ಮಾವನೂ ಅಷ್ಟೇ, ರಾಜನೂ ಅಷ್ಟೇ, ನಮಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಈವನ್ ಲಡ್ಡು ಲಂಚ್ ಬಾಕ್ಸ್ಗೂ ಕೂಡ ನಾನು ಇದನ್ನೇ ಪ್ಯಾಕ್ ಮಾಡಿದ್ದೆ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅತ್ತೆ ವಾರದಲ್ಲಿ 2 ಸಲ ಈ ರೀತಿ ಅವರೆಕಾಯನ್ನು ಕೊಟ್ಟು ಕಳಿಸ್ತಾರೆ. ನನಗಂತೂ ಏನು ಮಾಡಬೇಕು ಏನು ಅನ್ನೋದೇ ಗೊತ್ತಾಗಲ್ಲ. ಸೊ ಆದಷ್ಟು ನಾನು ಬಸ್ಸಾರು ಅಥವಾ ಇದ್ಕದ ಅವರೆಕಾಳು ಸಾರು ಇದನ್ನೇ ಮಾಡ್ತಿರ್ತೀನಿ, ಇಲ್ಲಾಂದರೆ ನನ್ನ ನೇಬರ್ಸ್ಗೂ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಈ ರೀತಿ ಅವರೆಕಾಯಿ ಇದ್ದಾಗ ಗ್ಯಾಸ್ಟ್ರಿಕ್ ಇರುತ್ತೆ, ಹಾಗೆ 4 ಜನ ಅಥವಾ ಕಮ್ಮಿ ಕ್ವಾಂಟಿಟಿಯಲ್ಲಿ ಮೆಂಬರ್ಸ್ ಇದ್ದಾಗ ಮನೇಲಿ ಈ ಏನು ರೆಸಿಪೀಸ್ ಅಷ್ಟು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ತಿರ್ತೀನಿ. ಸೊ ಇದು ಆಫ್ಟರ್ ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾನು ಬ್ರೇಕ್ಫಾಸ್ಟ್ ಮುಗಿಸೋಷ್ಟೊತ್ತಿಗೆ 9:40 ಅರೌಂಡ್ ಆಗಿತ್ತು. ಸೊ ಬೈ 10:30 ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಆಗಿ ಹಾಗೆ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ನೆಕ್ಸ್ಟ್ ಡೇ ನೋಡಿ, ನೆನೆ ತಾನೇ ನ್ಯೂ ಇಯರ್ ಆಯಿತು, ಆದರೆ ವರ್ಷದ ಮೊದಲನೇ ದಿನ. ಸೊ ಅದರ ನೆಕ್ಸ್ಟ್ ಡೇಗೆ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತ ನಿಮಗೂ ಕೂಡ ನನ್ನನ್ನು ನೋಡಿ ಅಷ್ಟೇ ಮೋಟಿವೇಶನ್ ಆಗ್ತಿದೆ ಅಂತ ನಾನು ಕೂಡ ಭಾವಿಸ್ತೀನಿ. ಬಿಕಾಸ್ ನನ್ನ ರೀತಿ ಎಲ್ಲ ಮಾಮ್ಸ್ಗೆ ಹಾಗೆ ಹೌಸ್ ವೈಫ್ಗೆ ಹಾಗೆ ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಎನರ್ಜೆಟಿಕ್ ಆಗಿರಬೇಕು, ಎಲ್ಲ ಕೆಲಸಗಳಾಗಬೇಕು, ನಾವು ಅಂದ್ಕೊಳ್ಳೋದು ಎಲ್ಲನೂ ಆಗಬೇಕನ್ನೋದು ತುಂಬ ಆಸೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹೆಣ್ಮಕ್ಳಿಗೆ ಅಲ್ವಾ ತುಂಬ ಆಸೆ. ಸೊ ಅದು ಎಲ್ಲ ಕೆಲಸದಲ್ಲಾಗಿರ್ಬೋದು, ಅವರ ಒಂದು ಆಸೆ ಆಕಾಂಕ್ಷೆಗಳಲ್ಲಾಗಿರ್ಬೋದು. ಸೊ ಅದನ್ನು ಎಲ್ಲನೂ ನೆರವೇರಿಸ್ಕೊಳ್ಳೋದಕ್ಕೆ
ಆ ಒಂದು ರೆಸೊಲ್ಯೂಷನ್ ಅನ್ನೋದು ಏನಿರುತ್ತೆ, ಸೊ ಪ್ರತಿ ವರ್ಷ ಇದು ಅನ್ಕೋತೀವಿ, ಸೊ ಇದಾಗ್ತಾ ಇಲ್ಲ ಯಾಕೆ ಅಂತ ಅನ್ನೋದು ಕೂಡ ನಮ್ಮ ಕೈಯಲ್ಲೇ ಇರೋದು. ಸೊ ಅದನ್ನು ನೆರವೇರಿಸ್ಕೊಳ್ಳೋದು ಕೂಡ, ಆ ಆಸೆನ ಕಂಪ್ಲೀಟ್ ಮಾಡೋದು ಕೂಡ ನಮ್ಮ ಕೈಯಲ್ಲೇ ಇರೋದು ಅಂತಲೇ ಹೇಳ್ತೀನಿ. ಆ್ಯಂಡ್ ಇದ್ರ ಮೂಲಕ ನಾನು ಏನು ಹೇಳಬೇಕು, ಆ್ಯಂಡ್ ಈ ಒಂದು ಬ್ಲಾಗ್ ಕೂಡ ಎಂಡ್ ಮಾಡಬೇಕಲ್ವಾ. ಸೊ ಹಾಗಾಗಿ ಈ ಒಂದು 2024ರ ನನ್ನ ಒಂದು ರೆಸೊಲ್ಯೂಷನ್ ಕೂಡ ಏನಿರುತ್ತೆ, ಆ್ಯಂಡ್ ಹೆಚ್ಚಾಗಿ ನನ್ನ ಒಂದು ಆಸೆ ಏನು ಕಂಪ್ಲೀಟ್ ಮಾಡಬೇಕು ವಿತಿನ್ ಈ ಒಂದು ಇಯರಲ್ಲಿ, ಆ್ಯಂಡ್ ಎಲ್ಲವೂ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡೋದ್ರಿಂದ ಹೋಪ್ ನಿಮಗೂ ಕೂಡ ಎಲ್ಲಾನು ಅಪ್ಡೇಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಅದ್ರ ಜೊತೆಗೆ ಏನು ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಮೇಯ್ನಾಗಿ ಗೋಲ್ ಇರಬೇಕು. ಆ ಗೋಲ್ ಅಂತ ಬಂದಾಗ ಸ್ವಾರ್ಥ ಆಗಬಾರ್ದು. ಆ ಸ್ವಾರ್ಥ ಅಂತ ಇದ್ದಾಗ ಪ್ರೆಷರ್ ಮಾಡ್ಕೊಳ್ಬಾರ್ದು, ಅರ್ಥ ಆಯ್ತಾ. ಸೊ ಇದು ಎಲ್ಲ ಮೂರನ್ನು ಒಂದು ಸೆಕೆಂಡ್ ಮೇಯ್ನಾಗಿ ತಾಳ್ಮೆ ಇರಬೇಕು. ಸೊ ನಾವು ಅಂದ್ಕೊಳ್ಳೋ ಕೆಲಸ ಆಗಬೇಕು ಅಂತದ್ದಲ್ಲಿ ಖಂಡಿತವಾಗ್ಲೂ ಬಿಯಾಂಡ್ ನಮ್ಮ ಶ್ರಮ ಖಂಡಿತವಾಗ್ಲೂ ಇರಲೇಬೇಕು. ಸೊ ಈಗ ಒಂದು ಕೆಲಸ ಮಾಡಬೇಕು ನಾವು, ಆ ಒಂದು ಕೆಲಸಕ್ಕೆ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಸ್ಟೆಪ್ಸ್ ಬರುತ್ತೆ. ಸೊ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅನ್ನೋ ಥರ ಆ ಒಂದು ಪ್ರೋಸೆಸ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಒಂದು ಗೋಲ್ನ ರೀಚ್ ಮಾಡ್ಬೋದು. ಸೊ ಈಗ ನಾನು ಆಸ್ ಅ ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇಲ್ಲ. ಸೊ ನಮ್ಮ ಒಂದು ಫ್ಯಾಮಿಲಿ, ನಮ್ಮ ಪುಟ್ಟ ಫ್ಯಾಮಿಲಿ, ನಾನು, ರಾಜು ಹಾಗೆ ನನ್ನ 2 ಮಕ್ಕಳು. ಸೊ ನನ್ನ ಒಂದು 4 ಜನಕ್ಕೆ ಯಾವ ರೀತಿ ಒಂದು ಸಂತೋಷ ಬೇಕು ಆ್ಯಂಡ್ ನಮ್ಮ ಒಂದು ಕನಸುಗಳೆಲ್ಲ ನೆರವೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರ್ಯಾರು ಯಾವ್ಯಾವ ರೀತಿ ಏನೇನು ಕೆಲಸ ಮಾಡಬೇಕು, ಅದು ನಮ್ಮಿಂದ ಸಾಧ್ಯ ಆಗುತ್ತಾ. ಸೊ ಆ ಒಂದು ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಒಂದು ಶ್ರಮ ಎಷ್ಟಿರಬೇಕು ಅನ್ನೋದನ್ನ ಎಲ್ಲಾನು ನಾವು ಈ ಒಂದು 2024ಅಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ರೆಸೊಲ್ಯೂಷನ್ ಅಂತ ಬಂದಲ್ಲಿ ಸ್ವಂತ ಮನೆ ಖಂಡಿತವಾಗ್ಲೂ ಈ ಒಂದು ವರ್ಷದಲ್ಲಿ ನಾವು ಮಾಡ್ಕೋಬೇಕು ಅನ್ನೋದು ದೊಡ್ಡ ಕನಸಿದೆ. ಖಂಡಿತವಾಗ್ಲೂ ಅದನ್ನು ಮಾಡ್ಕೋತೀವಿ ಅನ್ನೋ ಒಂದು ಆಶಯ ಕೂಡ ಇದೆ. ಸೊ ನಿಮ್ಮ ಆಶೀರ್ವಾದ ಕೂಡ ಅದಕ್ಕೆ ಬೇಕು. ಸೊ ನಿಮ್ಮ ವಿಷಸ್ ಕೂಡ ಕಮೆಂಟ್ ಮಾಡಿ ಆಯ್ತು. ಸೆಕೆಂಡ್ ರೆಸೊಲ್ಯೂಷನ್ ಬಂದು ನನ್ನ ಒಂದು ಸ್ವಂತ ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಕಲೆನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಪುಟ್ಟದಾಗಿ ಬ್ಯಾನರ್ ಹಾಕ್ತೀನಿ, ನೀವು ನೋಡ್ತಿರ್ಬೋದು. ಸೊ ಇದ್ರ ಪ್ರಕಾರ ಈಗ ನನ್ನ ಒಂದು ಬಿಸ್ನೆಸ್ ನಡೀತಾ ಇದೆ, ಬಟ್ ಸ್ಟಿಲ್ ಇದನ್ನ ಇನ್ನೂ ಚೆನ್ನಾಗಿ ಇಂಪ್ರೂವೈಸ್ ಮಾಡಬೇಕು. ಒಂದಷ್ಟು ಅಕಾಡೆಮಿಗೆ ನನ್ನ ಒಂದು ಕ್ಲಾಸಸ್ ಕೂಡ ಜಾಯಿನ್ ಆಗಬೇಕು, ಒಂದು ಸಂಸ್ಥೆಗೆ ಅನ್ನೋದು ಕೂಡ ಒಂದು ಆಸೆ ಇದೆ. ಸೊ ಡೆಫಿನೆಟ್ಲಿ ಅದನ್ನು ಕೂಡ ನಾನು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕು. ಆ್ಯಂಡ್ ಇನ್ನು ಈಗ ರೆಕಗ್ನೈಸೇಷನ್ ಇಲ್ಲ ಅಂತಲ್ಲ, ಇದಕ್ಕಿನ್ನೂ ಹೆಚ್ಚಾಗಿ ಇನ್ನೂ ರೆಕಗ್ನೈಸ್ ಆಗಬೇಕು ಜನಗಳಿಗೆ ಅನ್ನೋದು ಕೂಡ ಆಸೆ ಇದೆ. ಹಾಗೆ ಲಡ್ಡುನು ಕೂಡ ಒಂದಷ್ಟು ಕ್ಲಾಸಸ್ಗೆ ಜಾಯಿನ್ ಮಾಡಬೇಕು ಅಂತ ಇದೆ. ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಎಲ್ಲ ಕ್ಲಾಸಸ್ಗೆ ಜಾಯಿನ್ ಮಾಡಬೇಕು. ಆ್ಯಂಡ್ ಈ ಒಂದು ವರ್ಷದಲ್ಲೂ ಕೂಡ ನನ್ನ ಮಗುನ ಬೆಳವಣಿಗೆ ಒಂದು ಮಟ್ಟಕ್ಕೆ ಎತ್ತರವಾಗಿ ಇರಬೇಕು ಅನ್ನೋದು ಕೂಡ ಒಂದು ರೆಸೊಲ್ಯೂಷನ್ ಇದೆ. ಆ್ಯಂಡ್ ಇನ್ನು ಗುಡ್ಡುಗೆ 2 years ಆಗಿರೋದ್ರಿಂದ ಅವನ ಬಗ್ಗೆ ನಾವು ಅಷ್ಟೋಗಿ ಇನ್ನೂ ಏನು ತಲೆ ಕೆಡಿಸ್ಕೋತಾ ಇಲ್ಲ. ಇನ್ನು ರಾಜುಗೆ ಒಂದಷ್ಟು ಕೆಲಸಗಳೆಲ್ಲ ಆಗಬೇಕು. ಸೊ ಅದೆಲ್ಲವೂ ಈ ಒಂದು ಇಯರಲ್ಲೇ ಖಂಡಿತವಾಗ್ಲೂ ಆಗಬೇಕು. ಆ್ಯಂಡ್ ಅವರ ಒಂದು ರೆಸೊಲ್ಯೂಷನ್ ಕೂಡ ಅಷ್ಟೇ, ಸ್ವಂತ ಮನೇನ ಮಾಡ್ಕೊಳ್ಬೇಕು ಅಂತ. ಸೊ ಈ ಕನಸು ಯಾರಿಗಿರಲ್ಲ ಹೇಳಿ, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಇರುತ್ತೆ. ಸೊ ಅದೇ ನಮ್ಮ ಒಂದು ಪುಟ್ಟ ಕನಸು ಕೂಡ. ಆದಷ್ಟು ಬೇಗ ನಾವು ಕೂಡ ಸ್ವಂತ ಮನೆಗೆ ಹೋಗಬೇಕು. ಆ್ಯಂಡ್ ಎಲ್ಲ ಪ್ರೊಸೆಸಿಂಗಲ್ಲಿ ಇದೆ. ಸೊ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, 4 ಯಾವ ರೀತಿ ಇತ್ತು, ಯಾವ ರೀತಿ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಏನು ತುಂಬ ಎಂಜಾಯ್ ಮಾಡಿಲ್ಲ, ಬಿಕಾಸ್ ಮಂಡೇ ಕೂಡ ಆಗಿದ್ರಿಂದ ಏನು ತಿನ್ನೋದಕ್ಕೂ ಕೂಡ ಆಗಲಿಲ್ಲ. ಎಲ್ಲನೂ ವೆಜ್ ಆ್ಯಂಡ್ ವೆಜ್, ಅದರಲ್ಲೂ ನೀವೇ ನೋಡಿದ್ರಲ್ವಾ, ಅಷ್ಟು ದೂರ ಹೋಗಿ ಬಂದ್ರೂ ಮಸಾಲೆ ಪುರಿ, ಬೇಲ್ಪುರಿ ತಿನ್ಕೊಂಡು ಬಂದ್ವಿ. ಬಟ್ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ. ಸೊ ಖಂಡಿತವಾಗ್ಲೂ ಪ್ಲೀಸ್ ಯಾರಾದರೂ ಮಾಲೂರಿಗೆ ವಿಸಿಟ್ ಮಾಡಿದ್ರೆ ದಾಮು ಚಾಟ್ ಸೆಂಟರ್ಗೆ ಹೋಗಿ ಟೇಸ್ಟ್ ಮಾಡಿ, ಖಂಡಿತವಾಗ್ಲೂ ಇಷ್ಟವಾಗುತ್ತೆ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ನೀವು ಕೂಡ ನಿಮ್ಮ ರೆಸೊಲ್ಯೂಷನ್ ಏನೇ ಇರಲಿ, ಆ ಒಂದು ಸಕ್ಸಸ್ಸನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಶ್ರಮ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಕಾನ್ಫಿಡೆಂಟ್ ಇರಬೇಕು, ನಂಬಿಕೆ ಇರಬೇಕು, ಅರ್ಥ ಆಯ್ತಾ. ಸೊ ಇದನ್ನೆಲ್ಲ ಹೇಳ್ತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವ ರೀತಿ ಇತ್ತು ನನ್ನ ಡೇ 2024ರ ಮೊದಲನೇ ದಿನ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಕೂಡ ಅರ್ಧ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಆನ್ ಟೇಕ್ ಕೇರ್, ಮಿಸ್ ಬ್ಲೆಸ್ ಮೀ, ಲಾಟ್ಸ್ ಆಫ್ ಲವ್ ಯು ಆಲ್, ಚಾಚಾ, ಟೇಕ್ ಕೇರ್, ಬಾಯ್. ನೋಡಿ ನಮ್ಮ ಬುಡ್ಡು ಇನ್ನೂ ತಿಂತಾನೆ ಇದ್ದಾನೆ. ಬಾಯ್, ಸೇ ಬಾಯ್.